Welcome to our first PC science students already ನಾನು ಫಸ್ಟ್ ಪಿ ಸಿನಲ್ಲಿ ಈ ಕೊರೋನಾ ಟೈಮ್ ಆಗಿರೋದ್ರಿಂದ ಸ್ಟಾರ್ಟಿಂಗು ನಾವು ಆನ್ಲೈನ್ ಕ್ಲಾಸ್ ಮಾಡಿದ್ದೋ, ನೆಕ್ಸ್ಟ್ ಆಫ್ಲೈನ್ ಕ್ಲಾಸ್ ಮಾಡಿದ್ದೋ. ನಾವು ಆಫ್ಲೈನಲ್ಲಿ ಅನಾಲಿಟಿಕಲ್ ಜಾಮೆಟ್ರಿನಲ್ಲಿ ಪ್ಯಾರಾಬೋಲಾ ಡೆರಿವೇಷನ್ಸ್ ಮಾಡಿ ಆ ಸ್ಟ್ಯಾಂಡರ್ಡ್ ರಿಸಲ್ಟ್ಸನ್ನು ಹೇಳಿದ್ದು. ಆ ಪ್ಯಾರಾಬೋಲಾ ಮತ್ತೆ ನಾನು ರೀಕಾಲ್ ಮಾಡ್ತೇನೆ ಮತ್ತು ಟೈಪ್ಸ್ ಆಫ್ ಪ್ಯಾರಾಬೋಲಾ ಡಿಸ್ಕಸ್ ಮಾಡಿ ನಿಮಗೆ ವಿಡಿಯೋಗೆ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ನೋಟ್ಸನ್ನ ರೆಕಾರ್ಡ್ ಮಾಡಿ, ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಸೆಕೆಂಡ್ ಪಿ ಸಿ ಆ್ಯಸ್ ವೆಲ್ ಆಸ್ CETಗೆಲ್ಲ ಇಂಪಾರ್ಟೆಂಟು. ಒಂದು ಕಡೆ ರೆಕಾರ್ಡ್ ಮಾಡಿ, ಪೇರೆಂಟ್ಸು ಸಹ ಸ್ವಲ್ಪ ಬರೆದಿದ್ದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ಗೆ ಅಬ್ಸರ್ವ್ ಮಾಡಿ. ಓಕೆ, ನಾವು ಶೇಪ್ ಆ್ಯಂಡ್ important results of the standard equation of the parabola. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಇಸ್ equation? y square is equal to 4x. where a greater than 0. ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ a greater than 0 ಅಂದರೆ ದ ಕರ್ವ್ ಟುವರ್ಡ್ಸ್ ರೈಟ್ ಸೈಡ್. ಇದಕ್ಕೆ ಶೇಪ್ ಬರಬೇಕಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 2 ಡೈಮೆನ್ಷನ್ ಪ್ಲೇನ್, xo x ಡ್ಯಾಶ್ yo y ಡ್ಯಾಶ್. ನಾವು ಇಲ್ಲಿ ಯಾಕೆ ಆರಿಜಿನ್ ಬರಲಿಲ್ಲ ಅಂತ ಗೊತ್ತಿದೆ. ನಾವು ಪರ್ಟಿಕ್ಯುಲರ್ ಆಗಿ ಎಕ್ಸ್ ಆಕ್ಸಿಸ್ ಮತ್ತು y x ಮಾತ್ರ ಬರೆದ್ರೆ ಆರಿಜಿನ್ ಬರೀತೀವಿ. ಇಲ್ಲಿ y square is equal to 4x ಶೇಪ್ ಬರಬೇಕಾದ್ರೆ ದ ಕರ್ವ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ O, ಈ ಪಾಯಿಂಟ್ ನಾವೇನಂತ ಕರೆದಿದ್ದೀವಿ? ವರ್ಟೆಕ್ಸ್ ಅಂತ ಕರೆದಿದ್ದೀವಿ. ಈ ಕರ್ವ್ ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇರೋದ್ರಿಂದ ಈ ಡೆರಿವೇಶನ್ ಅಲ್ಲಿ ಈ ಪಾಯಿಂಟ್ ನ ವರ್ಟೆಕ್ಸ್ ಅಂತ ಕರಿತೀವಿ. ಇದನ್ನ ಡೆರಿವ್ ಮಾಡಬೇಕಾದ್ರೆ ಫೋಕಸ್ ಇಟ್ ಇಸ್ ಡಿನೋಟೆಡ್ ಬೈ S, ಅಂಡ್ ಇದನ್ನ ಡೈರೆಕ್ಟ್ರಿಕ್ಸ್ it is denoted by small l. or ಡೈರೆಕ್ಟ್ರಿಕ್ಸ್ ಅನ್ನ ನಾವು ಇಲ್ಲಿ ಏನಂತ ಕರೆದಿದ್ದೀವಿ? Z ಅಂತ ಕರೆದಿದ್ದೀವಿ. ಇದು ವರ್ಟೆಕ್ಸ್. ನಾವು ಡೆರೈವ್ ಮಾಡಬೇಕಾದ್ರೆ ದಿಸ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎಸ್ Z. ಇದರ ಲೆಂತ್ ನಾವು ಏನು ತಗೊಂಡಿದ್ದೇವೆ? a. ಅವಾಗ ಇಮಿಡಿಯೇಟ್ ಆಗಿ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ S ಅಂದ್ರೆ a, 0. ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ Z ಅಂದ್ರೆ ಲೆಫ್ಟ್ ಸೈಡ್ ಇರೋದ್ರಿಂದ -a, 0. ನೆಕ್ಸ್ಟ್, the line passing through the focus perpendicular to x axis and cuts ends of the curve. This L1 and L2 are the ends of the lateral septum. already ಇವೆಲ್ಲ ಗೊತ್ತಿದೆ ನಿಮಗೆ. ನಾವು ಈಗ ರಿಸಲ್ಟ್ಸ್ ಬರಬೇಕಾದ್ರೆ ಒಟ್ಟು 10 ರಿಸಲ್ಟ್ಸ್. ಫಸ್ಟ್ನೇದು ವರ್ಟೆಕ್ಸ್ ಅಂದ್ರೆ ಇದು ಪಾಯಿಂಟ್. ಈ ಆರಿಜಿನ್ ಅಲ್ಲಿ ನಾವು ವರ್ಟೆಕ್ಸ್ ಅಂತ ಕಾಲ್ಟ್ ಆಸ್ ವರ್ಟೆಕ್ಸ್. ವಾಟ್ ಇಸ್ ದ ಕೋಆರ್ಡಿನೇಟ್ಸ್ ಆಫ್ ದಿ ವರ್ಟೆಕ್ಸ್ ಅಂದ್ರೆ 0, 0. ನೆಕ್ಸ್ಟ್ ಎರಡನೇದು ಆಕ್ಸಿಸ್ ಆಫ್ ದಿ ಪ್ಯಾರಾಬೋಲಾ. ದ ಕರ್ವ್ ಟುವರ್ಡ್ಸ್ ಎಕ್ಸ್ ಆಕ್ಸಿಸ್ ಇನ್ ರೈಟ್ ಸೈಡ್. ಅದಕ್ಕೋಸ್ಕರ ವಾಟ್ ಇಸ್ ಆಕ್ಸಿಸ್ ಆಫ್ ದಿ ಪ್ಯಾರಾಬೋಲಾ ಅಂದ್ರೆ ಎಕ್ಸ್ ಆಕ್ಸಿಸ್ ಅಂತ ತಕ್ಷಣ ವಾಟ್ ಇಸ್ ದ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್? ದಟ್ ಈಸ್ y is equal to 0. y ನಮ್ಗೆ ಅದರಲ್ಲಿ ಗೊತ್ತಿದೆ. ಯಾವುದೇ ಒಂದು ಪಾಯಿಂಟ್ ಅನ್ನ ಎಕ್ಸ್ ಆಕ್ಸಿಸ್ ನ ತಗೊಂಡ್ರೆ ಎನಿ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ y ಕೋಆರ್ಡಿನೇಟ್ ಇಸ್ ಆಲ್ವೇಸ್ equal to 0. ಅದಕ್ಕೋಸ್ಕರ ನಾವು ವಾಟ್ ಇಸ್ ದ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂದ ತಕ್ಷಣ y is equal to 0. y is equal to the canvas. ಎಕ್ಸ್ ಆಕ್ಸಿಸ್ ಅಂದ್ರೆ y is equal to 0. y is equal to 0 ಅಂದ ತಕ್ಷಣ ಎಕ್ಸ್ ಆಕ್ಸಿಸ್ ಅಂತ ಹೇಳೋ ತರ ಇರಬೇಕು. ನೆಕ್ಸ್ಟ್ ಥರ್ಡ್ ಒನ್, this is y axis is tangent. ನಾವು ಟ್ಯಾಂಜೆಂಟ್ ಅಂತ ತಕ್ಷಣ ಕರ್ವ್ಗೆ ಒಂದು ಲೈನ್ ಈ ತರ ಟಚ್ ಆದರೆ ಇಟ್ಸ್ ಅ ಲೈನ್ ಬಟ್ ನಾಟ್ ಟ್ಯಾಂಜೆಂಟ್. ಒಂದು ಲೈನ್ ಕರ್ವ್ಗೆ ಟಚ್ ಆದರೆ ಅದನ್ನ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಈ ಲೈನ್ ಇದನ್ನ y axis ಅಂತ ಕರಿತೀವಿ. ಇದು ಕರ್ವ್ಗೆ ಟಚ್ ಆಗಿರೋದ್ರಿಂದ ನಾವು y axis ನಾವಿಲ್ಲಿ ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆಂಟ್ ಅಂದ್ರೆ ಯಾವುದಂದ್ರೆ y axis. ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿ y x ಅಂದ್ರೆ ಯಾವುದೇ ಒಂದು ಪಾಯಿಂಟ್ ಅನ್ನು y x ಗೆ ತಗೊಂಡ್ರೆ 0, y ಅಂದ್ರೆ x ಕೋಆರ್ಡಿನೇಟ್ is 0. that is x is equal to 0. x is equal to 0 is the equation of the y axis. Next, fourth one, focus.
ಫೋಕಸ್ 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 ಅಂದ್ರೆ ಇಟ್ ಇಸ್ ಡಿನೋಟೆಡ್ ಬೈ ಎಸ್. ಫೋಕಸ್ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಕೋಆರ್ಡಿನೇಟ್ಸ್ ಫಾರ್ಮ್ ಬರಬೇಕು a, 0. ಫೋಕಸ್ ಅಂದ ತಕ್ಷಣ ದ ಫೋಕಸ್ ಇಸ್ ಅ ಪಾಯಿಂಟ್ ಇಟ್ ಕಂಟೈನ್ ದ ಕೋಆರ್ಡಿನೇಟ್ಸ್ a, 0. Fifth one, this is directrix. What is the equation of directrix? Equation of directrix. Equation of directrix. Directrix, it is denoted by small l ಅಂತ ಕರೆಯೋಣ. What is the equation of the directrix ಅಂದಾಗ ಈ x coordinate ಏನಿರುತ್ತೋ here, which is x coordinate here? minus a. Therefore x is equal to minus a is the equation of the directrix. ಏನನ್ನ ಇರಬಹುದು ಇಲ್ಲಿ minus a minus 2 ಇದರ ಪ್ರಾಬ್ಲಮ್ ಮಾಡಬೇಕಾದ್ರೆ in the place of a 2 ಇದ್ರೆ minus 2 ಆಗುತ್ತೆ. minus 2 is the equation of the directrix. Now x is equal to minus a is the equation of the directrix. ಇದನ್ನ ಬೇಕಾದ್ರೆ minus a ಲೆಫ್ಟ್ ಬಂದ್ರೆ x plus a is equal to 0 ಅಂತ ಬೇಕಾದ್ರೆ ಬರೀಬಹುದು. ನೆಕ್ಸ್ಟ್ ಸಿಕ್ಸ್ತ್ ಒನ್, ಇದು ನಾವು ಆಲ್ರೆಡಿ ಹೇಳಿದ್ರೆ ಲ್ಯಾಟಿಸ್ ರೆಕ್ಟಮ್. The line passing through the focus perpendicular to x axis and cuts ends of the curve. ಈ ಲೈನ್ ಅನ್ನು ನಾವು ಲ್ಯಾಟಿಸ್ ರೆಕ್ಟಮ್ ಅಂತ ಕರಿತೀವಿ. L1 ಮತ್ತು L2 ನ ಎಂಡ್ಸ್ ಆಫ್ ದಿ ಲ್ಯಾಟಿಸ್ ರೆಕ್ಟಮ್ ಅಂತ ಕರಿತೀವಿ. ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿ ಲ್ಯಾಟಿಸ್ ರೆಕ್ಟಮ್? ನಿಮಗೆ ಸೆಕೆಂಡ್ ಪಿ.ಸಿ. ಗೆ ಬೇಕಾಗುತ್ತೆ. ಈಕ್ವೇಷನ್ ಆಫ್ ಲ್ಯಾಟಿಸ್ ರೆಕ್ಟಮ್ LR. ಲ್ಯಾಟಿಸ್ ರೆಕ್ಟಮ್ ಅಂದ್ರೆ ಈ ಫೋಕಸ್ ಅಲ್ಲಿ ಕೋಆರ್ಡಿನೇಟ್ಸ್ ಆಫ್ ದಿ ಫೋಕಸ್ ಅಂದ್ರೆ a, 0. ಇದರಲ್ಲಿ x ಕೋಆರ್ಡಿನೇಟ್ ಏನಿರುತ್ತೋ ಅದನ್ನ ಈಕ್ವೇಷನ್ ಆಫ್ ದಿ ಲ್ಯಾಟಿಸ್ ರೆಕ್ಟಮ್ ಅಂತ ಕರಿತೀವಿ. ದಟ್ ಈಸ್ x is equal to a or x a ಲೆಫ್ಟ್ ಬಂದ್ರೆ minus a is equal to 0. x is equal to a ಅದನ್ನ 0 ಫಾರ್ಮ್ ಗೆ ತಗೊಂಡ್ಬಂದ್ರೆ ಅಂದ್ರೆ x minus a is equal to 0 is the equation of the lattice rectum. Seventh one, L1 ಮತ್ತು L2 are the ends of the lattice rectum. End points, ends of lattice rectum. What are the ends of the lattice rectum ಅಂದ್ರೆ L1 ಮತ್ತು L2 ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. L1 ಅಂದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ, L2 ಅಂದ್ರೆ ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬಾರ್ದು. L1 ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, L2 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ಆ ಮೈಂಡ್ ಬರಬಾರ್ದು. L1 is in first quadrant, L2 in fourth quadrant. L1 ಕೋಆರ್ಡಿನೇಟ್ಸ್ ಹೇಳಬೇಕಾದ್ರೆ ನೀವು ಇದರಲ್ಲಿ x ಕೋಆರ್ಡಿನೇಟ್ ಏನಿರುತ್ತೆ a, ಇನ್ನು y ಕೋಆರ್ಡಿನೇಟ್ ಹೇಳಬೇಕು. ಇಲ್ಲಿ x ಕೋಆರ್ಡಿನೇಟ್ ಏನಿರುತ್ತೋ ಇಲ್ಲೂ ಅದೇ x ಕೋಆರ್ಡಿನೇಟ್ ಇರುತ್ತೆ. ಇಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ a ಅಂದ್ರೆ ಇಲ್ಲಿಂದ ಇರತಕ್ಕಂಥ ಡಿಸ್ಟೆನ್ಸ್, ಇಲ್ಲಿಂದ ಇರತಕ್ಕಂಥ ಡಿಸ್ಟೆನ್ಸ್ a ಆದ್ಮೇಲೆ ಇಲ್ಲಿಂದ ಇರತಕ್ಕಂಥ ಡಿಸ್ಟೆನ್ಸ್ ಅದೇ. ವಾಟ್ ಇಸ್ ದ ಮೀನಿಂಗ್ ಆಫ್ a ಅಂದ್ರೆ ಡಿಸ್ಟೆನ್ಸ್ ಫ್ರಮ್ y axis to this point, that is a. ಸಪೋಸ್ ಇಲ್ಲಿ ಏನನ್ನ ಇರಲಿ, ಏನೇ ಇರಬೇಕು ಅಂತ ಇಲ್ಲ. 3 ಇದ್ರೆ ಇದು 3 ಇರುತ್ತೆ, 5 ಇದ್ರೆ 5 ಇರುತ್ತೆ. therefore ಇದ್ರ ಮೀನಿಂಗ್ ಗೊತ್ತಾಯ್ತು. ಈಗ y ಕೋಆರ್ಡಿನೇಟ್ ಕಂಡುಹಿಡಿಯಬೇಕಾದ್ರೆ ನಮ್ಗೆ ಈಕ್ವೇಷನ್ಸ್ ಗೊತ್ತಿದೆ ಅಲ್ವಾ? y square is equal to 4x. y square is equal to 4x ಅಲ್ಲಿ x ಕೋಆರ್ಡಿನೇಟ್ ಸಪೋರ್ಟ್ ಮಾಡ್ತಾನೆ. ಇದೆ ಬರೀತೀನಿ ನೋಡಿ, y square is equal to 4a, x ಕೋಆರ್ಡಿನೇಟ್ a into a square. ಈ ಸ್ಕ್ವೇರ್ ಅದು ಕ್ಯಾನ್ಸಲ್ ಮಾಡಬಾರ್ದು. y square is equal to 4a square can be written as 2a whole square. ಈಗ ಕ್ಯಾನ್ಸಲ್ ಮಾಡೋಣ. y ಕೋಆರ್ಡಿನೇಟ್ ಏನು ಬಂತು 2a, y ಕೋಆರ್ಡಿನೇಟ್ 2a. ಅಲ್ಲಿಗೆ L1 ಕೋಆರ್ಡಿನೇಟ್ಸ್ ಅಂದ್ರೆ a, 2a. L2 ಸೇಮ್ ಕೋಆರ್ಡಿನೇಟ್ಸ್ ಇರುತ್ತೆ, ಸೈನ್ ಚೇಂಜ್ ಆಗುತ್ತೆ. ಫೋರ್ತ್ ಪಾಯಿಂಟ್ ಅಲ್ಲಿ x ಕೋಆರ್ಡಿನೇಟ್ ಪಾಸಿಟಿವ್, y ಕೋಆರ್ಡಿನೇಟ್ ನೆಗೆಟಿವ್, ದಟ್ ಇಸ್ a, -2a ಆಯಿತು. ಅಲ್ಲಿಗೆ ಎಂಡ್ಸ್ ಆಫ್ ಲ್ಯಾಟಿಸ್ ರೆಕ್ಟಮ್ ಅಂದಾಗ L1 a, 2a, L2 ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ನೋಡ್ಕೋಬೇಕು, a, -2a. ನೆಕ್ಸ್ಟ್ ಎಂಟನೇ ರಿಸಲ್ಟ್ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್. ಇಲ್ಲಿಂದ ಇರತಕ್ಕಂಥ ಲೆಂತ್ LLR ನಮಗೆ ಚೆನ್ನಾಗಿ ಗೊತ್ತಿದೆ. ವಾಟ್ ಇಸ್ ದ ಮೀನಿಂಗ್ ಆಫ್ 2a? 2a ಅಂದ್ರೆ ಇಲ್ಲಿಂದ ಇರತಕ್ಕಂಥ ಲೆಂತ್. ಇಂಗ್ಲಿಷ್ನಲ್ಲಿ ದ ಲೆಂತ್ ಫ್ರಮ್ x axis to this point. 2a means a length from x axis to this point. ಅಂದ್ರೆ ಇಲ್ಲಿಂದ ಇರತಕ್ಕಂಥ ಲೆಂತ್ ಎಷ್ಟು ಸರ್? ಸೇಮ್. ಇಲ್ಲಿಂದ ಲೆಂತ್ ಕೇಳಿದಾಗ -2a ಅಂತ ಹೇಳ್ಕೋಬಹುದು. ಲೆಂತ್ ಅಂದ್ರೆ ಪಾಸಿಟಿವ್ ಅಲ್ಲಿ ಹೇಳಬೇಕು. ಇದು ಕ್ವಾಡ್ರೆಂಟ್ ವೈಸ್ ಮೈನಸ್ ಆಗಿದೆ ಬಿಟ್ರೆ ಲೆಂತ್ ಹೇಳ್ಬೇಕಾದ್ರೆ ಪಾಸಿಟಿವ್ ಹೇಳಬೇಕು. ಇದ್ರ ಲೆಂತ್ 2a, ಇದ್ರ ಲೆಂತ್ 2a, ಟೋಟಲ್ ಎಷ್ಟಾಯ್ತು 4a. ಒಂಬತ್ತನೇ ರಿಸಲ್ಟ್ ಲೆಂತ್ ಆಫ್ ಸೆಮಿ ಲ್ಯಾಟಿಸ್ ರೆಕ್ಟಮ್ ಅಂದ್ರೆ ಅರ್ಥ ಇದೆಷ್ಟು ಅಂದ್ರೆ 2a, ಇದೆಷ್ಟು ಅಂದ್ರೆ 2a. ಅದರ ಲೆಂತ್ ಆಫ್ ಸೆಮಿ ಲ್ಯಾಟಿಸ್ ರೆಕ್ಟಮ್ ಅಂದ್ರೆ
2a. Length of semi-lateral rectum 2a. 10th one, eccentricity of the parabola. Definition ಹೇಳ್ಬೇಕಾದ್ರೆ ಹೇಳಿದ್ವಿ, ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ವಿ, eccentricity of the parabola is 1. ಇಷ್ಟು ರಿಸಲ್ಟ್ಸ್ ನಾವು ಆಲ್ರೆಡಿ ಡಿರೈವ್ ಮಾಡಿ ರಿಸಲ್ಟ್ಸ್ ಅನ್ನು ನಿಮ್ಗೆ ಆಲ್ರೆಡಿ ಬರ್ಸಿದ್ದೇನೆ. ಇನ್ನೊಂದ್ಸಲ ರೀಕಾಲ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಟರ್ಮ್, ಇಲ್ಲಿ ಫಸ್ಟ್ ಟೈಪ್ ಇದೆ, ಇನ್ನು ರಿಮೈನಿಂಗ್ 4 ಟೈಪ್ಸ್ ಇದೆ. ಆ 4 ಟೈಪ್ಸ್ ಅನ್ನ ಇದು ನೋಡ್ಕೊಂಡೆ ಬರೀತಕ್ಕಂಥದ್ದು. ನಾನು ಈ ಈಕ್ವೇಷನ್ ಚೇಂಜ್ ಮಾಡಿದ ತಕ್ಷಣ ಈ ರಿಸಲ್ಟ್ಸ್ ಏನು ಗೊತ್ತಿರುತ್ತೆ, ಈ ರಿಸಲ್ಟ್ಸ್ ಅನ್ನ ನೀವು ಪಕ್ಕ ಆಗುತ್ತೆ. ಇಷ್ಟು ರಿಸಲ್ಟ್ಸ್ ನಿಮ್ಗೆ ಪಕ್ಕ ಆಗಿದೆ ಅಂದ್ರೆ ಇನ್ನು ಉಳಿದಿರ್ತಕ್ಕಂಥ ರಿಮೈನಿಂಗ್ 3 ಆಟೋಮೆಟಿಕ್ಲಿ ನಿಮಗೆ ವಾಲೆಂಟರ್ ಬರುತ್ತೆ. ಈಗ ನೆಕ್ಸ್ಟ್ shape and important results of the equation of the parabola, second one. ಇದು ಫಸ್ಟ್ ಒನ್, ಈಗ ಎಕ್ಸ್ಪ್ಲೇನ್ ಮಾಡಿದ್ದು ಫಸ್ಟ್ ಒನ್, ನಿಮ್ಮ ಆಲ್ರೆಡಿ ನೋಟ್ಸ್ ಇದೆ, ನಾನೇ ಡಿರೈವ್ ಮಾಡಿದ್ದೆ. ಎರಡನೇದು shape and important results of the equation of the parabola y square is equal to -4ax ಅಂದಾಗ ಇಲ್ಲಿ a less than 0 ಆಗುತ್ತೆ. ಇದರೊಳಗಡೆ ಏನೇನು ಚೇಂಜಸ್ ಮಾಡ್ತೀನಿ ನೋಡಿ, ಅದಕ್ಕೆ ಸಪ್ರೇಟ್ ಹೋಗ್ಬೇಕಪ್ಪ, ಕಷ್ಟ ಪಡಬೇಕು ಅನ್ನೋಕೋಬೇಡ. y square is equal to +4ax ನಿನ್ನ ಆಲ್ರೆಡಿ ವಿಡಿಯೋದಲ್ಲಿ ಇರುತ್ತೆ, ನಿನ್ನ ನೋಟ್ಸಲ್ಲೂ ಇದೆ. y square is equal to -4ax ಗೆ ರಿಸಲ್ಟ್ಸ್ ಯಾವ ಥರ ಇರುತ್ತೆ, ಶೇಪ್ ಯಾವ ಥರ ಇರುತ್ತೆ, ಏನು ಚೇಂಜಸ್ ಮಾಡ್ತೀನಿ ನೋಡು. y square is equal to -4ax ಅಂದಾಗ ಕರ್ವ್ ಲೆಫ್ಟಿಗೆ ಬರುತ್ತೆ ಅಷ್ಟೇ. ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಹಿಂಗೆ ವೆರಿ ಸಿಂಪಲ್ ಆಗಿರುತ್ತೆ. ನೀನೇ ಮನೆಯತ್ರ ಬರೀಬೋದು. ಇದೊಂದು ಹೇಳ್ಕೊಟ್ರೆ ಉಳಿದಿರೋ ನೀನು ಹೇಳ್ಬೋದು. ಆಸ್ ಯೂಶುವಲ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬರೀತೀರಿ. ಎಕ್ಸ್ ಇದು x ಡ್ಯಾಶ್, y ಡ್ಯಾಶ್ ಕೂಲಾಗಿ y square is equal to -4x, a less than 0 ಅಂದಾಗ curve towards left. ಇದರಿಂದ ಡೈರೆಕ್ಟ್ರಿಕ್ಸ್ ಇರುತ್ತೆ. ಡೈರೆಕ್ಟ್ರಿಕ್ಸ್ is always behind of the curve. ನಿಮ್ಮ ಡೈರೆಕ್ಟ್ರಿಕ್ಸ್ ಕರ್ವ್ ಹಿಂದೆ ಇರುತ್ತೆ ಅಂತ ಸ್ಪಷ್ಟ ಗೊತ್ತಿರಲಿ. ಫೋಕಸ್ ಕರ್ವ್ ಒಳಗಡೆ ಇರುತ್ತೆ. ಇದು ವರ್ಟೆಕ್ಸ್, ಇದು ಝಡ್. ನೋಡಿ ವಾಲೆಂಟರ್ ಬರೀತಾ ಇದೆಯಾ ನಾವು. ಈಗ ಇದೇನಿದು ಲ್ಯಾಟಿಸ್ ರೆಕ್ಟಮ್, ಇದೇನಿದು L1 L2 ಆರ್ ದಿ ಎಂಡ್ಸ್ ಆಫ್ ದಿ ಲ್ಯಾಟಿಸ್ ರೆಕ್ಟಮ್. ನೆಕ್ಸ್ಟ್ ಆಟೋಮೆಟಿಕಲಿ ಏನೇನು ಗೊತ್ತಿದೆ ಅದು ಬರ್ಕೊಂಡು ಹೋಗೋಣ. ನೋಡಿ, ವರ್ಟೆಕ್ಸ್ 0, 0 ಕರೆಕ್ಟ್, ಅದೇ ಕರೆಕ್ಟ್ ಆಗಿದೆ. ಆಕ್ಸಿಸ್ ಎಕ್ಸ್ ಆಕ್ಸಿಸ್ y is equal to 0ನೇ. ಸರ್ ಲೆಫ್ಟ್ ಸೈಡ್ ಇದೆ ಸರ್ -0 ಅಂತ ಅವೆಲ್ಲ ಬರೆಯಕ್ಕೆ ಹೋಗಬಾರ್ದು. 0 ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, 0 ಅಂತ ಬಂದರೆ ಸಾಕು. ಟ್ಯಾಂಜೆಂಟ್ y ಆಕ್ಸಿಸ್ x is equal to 0. ಫೋಕಸ್ ಏನಾಯ್ತು ಸರ್, ನೀವು ಹೇಳ್ಬೋದು ಲೆಫ್ಟ್ ಅಲ್ಲಿ ಇರೋದ್ರಿಂದ -a,0 ಇಲ್ಲಿ -a,0 ಆಯಿತು. ನೆಕ್ಸ್ಟ್ ನೀನು ಹೇಳ್ತೀವಿ ಇದು -a,0 ಆದಮೇಲೆ z ಕೋಆರ್ಡಿನೇಟ್ ಈ ರೈಟ್ ಅಲ್ಲಿ ಇರೋದ್ರಿಂದ +a,0 ಆಯಿತು. ನೆಕ್ಸ್ಟ್ ಈಕ್ವೇಷನ್ ಆಫ್ ದಿ ಡೈರೆಕ್ಟ್ರಿಕ್ಸ್ x ಕೋಆರ್ಡಿನೇಟ್ ಜೊತೆಗೆ ಏನಿದೆ +a, x is equal to +a ಆಯಿತು. ಅದಕ್ಕೆ ಲೆಫ್ಟ್ ಬಂದರೆ -a ಆಯಿತು. ಈಕ್ವೇಷನ್ ಆಫ್ ದಿ ಡೈರೆಕ್ಟ್ರಿಕ್ಸ್ ಇಸ್ x is equal to a. a ಲೆಫ್ಟ್ ಬಂದರೆ -a ಆಯಿತು. ಈಗ ನೀನು ಹೇಳ್ತೀಯಾ ಈಕ್ವೇಷನ್ ಆಫ್ ದಿ ಲ್ಯಾಟಿಸ್ ರೆಕ್ಟಮ್ ಹೇಳ್ತೀಯಾ x is equal to -a ಲೆಫ್ಟ್ ಬಂದರೆ ಆಯಿತು +a. ಅದಕ್ಕೆ x + a is equal to 0 is the equation of the lattice rectum. Seventh one, ends of lattice rectum. L1 ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇದೆ. L2 ಎಲ್ಲಿದೆ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಇದೆ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪ್ಲಸ್ x ಕೋಆರ್ಡಿನೇಟ್ ಪ್ಲಸ್ y ಕೋಆರ್ಡಿನೇಟ್ ಪ್ಲಸ್, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ x ಕೋಆರ್ಡಿನೇಟ್ ನೆಗೆಟಿವ್ y ಕೋಆರ್ಡಿನೇಟ್ ಪಾಸಿಟಿವ್, ಥರ್ಡ್ ಕ್ವಾಡ್ರಂಟ್ ಅಲ್ಲಿ x ಕೋಆರ್ಡಿನೇಟ್ ನೆಗೆಟಿವ್ y ಕೋಆರ್ಡಿನೇಟ್ ನೆಗೆಟಿವ್, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ x ಕೋಆರ್ಡಿನೇಟ್ ಪಾಸಿಟಿವ್ y ಕೋಆರ್ಡಿನೇಟ್ ನೆಗೆಟಿವ್. ನೀವು ಆಲ್ರೆಡಿ ಅಲ್ಲಿ ಏನು ಬರ್ತಿದ್ದೋ ಎಂಡ್ಸ್ a, 2a, ಇನ್ನೊಂದು a, -2 ಅದೇ ಇರುತ್ತೆ, ಸೈನ್ ಚೇಂಜಸ್ ಆಗುತ್ತೆ. ಈಗ L1 ಅಂದ ತಕ್ಷಣ -a, 2a, y square is equal to +4ax ಅಲ್ಲಿ ಏನು ಕೋಆರ್ಡಿನೇಟ್ಸ್ ಇದ್ದು ಅದೇ -a, y ಕೋಆರ್ಡಿನೇಟ್ 2a. L2 ನೀನು ಹೇಳ್ತೀಯಾ -a, -2a. ಎಂಡ್ಸ್ ಆಫ್ ಲ್ಯಾಟಿಸ್ ರೆಕ್ಟಮ್ ಬಂದೋಯ್ತು. ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ 4a, ಲೆಂತ್ ಯಾವಾಗಲೂ ಚೇಂಜಸ್ ಆಗಲ್ಲ. ಲೆಂತ್ ಆಫ್ ಸೆಮಿ ಲ್ಯಾಟಿಸ್ ರೆಕ್ಟಮ್ 2a, ಇದಕ್ಕೂ 2a. ಎಕ್ಸೆಂಟ್ರಿಸಿಟಿ 1. ಓಕೆ, ಇಷ್ಟನ್ನು ನೀನೇ ಜಿಯೋಮೆಟ್ರಿಕಲ್ ಫಿಗರ್ ಬರೆದು ಒಂದು 2-3 ಸಲ ಒಂದು 5 ಟೈಮ್ಸ್ ನೀನು ವಾಲೆಂಟ್ರೆ ಬರಿ. ಅಗೇನ್ ಇಫ್ ಯು ಹ್ಯಾವ್ ಅರೈಸ್ ಎ ಡೌಟ್ ಬಂತ ನನಗೆ ಕೇಳು ಸರ್ ಅದು ಹೆಂಗೆ ಬಂತು ಸರ್. ಓಕೆ, ನಿಮಗೆ ಫಸ್ಟ್ y square is equal to 4x ಡಿರೈವ್ ಮಾಡಿದೀವಲ್ಲ ಅದು ಪಕ್ಕ ಗೊತ್ತಾಯಿತು ಅಂದರೆ ಇದು ಆಟೋಮೆಟಿಕಲಿ ಗೊತ್ತಾಗಲೇಬೇಕು. ಜಸ್ಟ್ ಕರ್ವ್ ಲೆಫ್ಟ್ ಅಲ್ಲಿದೆ, ಪ್ಲಸ್ ಮೈನಸ್ ಚೇಂಜಸ್ ಆಗುತ್ತೆ, ಬಿಟ್ಟರೆ ಇದೇನು ರಿಸಲ್ಟ್ ಚೇಂಜ್ ಆಗಲ್ಲ. ನೋಡಿ, ವರ್ಟೆಕ್ಸ್ 0 0, 0 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
ಆಕ್ಸಿಸ್ x ಆಕ್ಸಿಸ್ y is equal to 0, ಟ್ಯಾಂಜೆಂಟ್ y ಆಕ್ಸಿಸ್ x is equal to 0, ಫೋಕಸ್ ಲೆಫ್ಟ್ ಅಲ್ಲಿ ಇರೋದ್ರಿಂದ -a, 0, ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ x is equal to a, ಆ a ಲೆಫ್ಟ್ ಮೇಲೆ -a is equal to 0 ಅಂತ ಬರೆದಿದ್ದೀವಿ, x - a is equal to 0, ಈಕ್ವೇಷನ್ ಆಫ್ ಲ್ಯಾಟಿಸ್ ಸಿಸ್ಟಮ್ x is equal to -a, -a ಲೆಫ್ಟ್ ಬಂದಾಗ x plus a is equal to 0. ಎಂಡ್ಸ್ ಆಫ್ ಲ್ಯಾಟಿಸ್ ಸಿಸ್ಟಮ್ L1 L2 ಅಲ್ಲಿ ಏನಿದೆಯೋ ಅದೇ ಕ್ವಾಡ್ರೆಂಟ್ ಇಂದ ಸೈನ್ ಚೇಂಜಸ್ ಆಗುತ್ತೆ ಅಷ್ಟೇ. -a, 2a L1 ಸೆಕೆಂಡ್ ಕ್ವಾಡ್ರೆಂಟ್ ಇರೋದ್ರಿಂದ x ಕೋಆರ್ಡಿನೇಟ್ ನೆಗೆಟಿವ್ ಆಯಿತು. L2 ಈ ಈಕ್ವೇಷನ್ ಅಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇರೋದ್ರಿಂದ -a, -2a ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ x ಮತ್ತೆ y ಕೋಆರ್ಡಿನೇಟ್ ಆರ್ ನೆಗೆಟಿವ್. ನೆಕ್ಸ್ಟ್ ಲೆಂತ್ ಆಫ್ ಲ್ಯಾಟಿಸ್ ಸಿಸ್ಟಮ್ 4a, ಲೆಂತ್ ಆಫ್ ಸೆಮಿ ಲ್ಯಾಟಿಸ್ ಸಿಸ್ಟಮ್ 2a. ಎಕ್ಸೆಂಟ್ರಿಸಿಟಿ ಆಫ್ ದಿ ಪ್ಯಾರಾಬೋಲಾ ಯಾವುದೇ ಆದ್ರೂ 4 ಟೈಪ್ ಎಕ್ಸೆಂಟ್ರಿಸಿಟಿ ವ್ಯಾಲ್ಯೂ ಬಂದಿದೆ. ಇದು ಸೆಕೆಂಡ್ ಟೈಪ್ ಆಫ್ ದಿ ಈಕ್ವೇಷನ್ ಆಫ್ ದಿ ಪ್ಯಾರಾಬೋಲಾ y square is equal to -4x. Third one, shape and important results of the equation of the parabola x square is equal to 4ay. x square is equal to 4ay. ನಾಲ್ಕನೇದು ನೀವು ಹೇಳ್ಬೋದು x square is equal to -4ay. ಓಕೆ, ಅವೆರಡು ರಿಸಲ್ಟ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತೇನೆ. ದಯವಿಟ್ಟು ಪ್ಲೀಸ್ ಸ್ಟೂಡೆಂಟ್ಸ್ ಇದನ್ನು ನೀವು ನನಗೆ ಒಂದ್ಸರಿ ಬರೆದು ವಾಟ್ಸಪ್ ಹಾಕಿ, ನಾನು ನೋಡ್ತೇನೆ ನಿಮ್ಗೆ ಏನು ಡೌಟ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಏನು ಡೌಟ್ ಇದೆ ಇನ್ನೊಂದ್ಸಲಿ ಬೇಕಾದ್ರೆ ಕ್ಲಾಸ್ ಮಾಡ್ತೀನಿ. ಓಕೆ, ದಯವಿಟ್ಟು ವರ್ಕ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಪೀಟ್ ಮಾಡ್ತಾ ಇದ್ದೇನೆ. ಸೆಕೆಂಡ್ PC ಬೇಕೇ ಬೇಕು. ಓಕೆ, ವರ್ಕ್ ಮಾಡಿ. ಕೊರೋನಾ ಟೈಮು ಮನೆಗೆ ಕೂತ್ಕೊಂಡು ವರ್ಕ್ ಮಾಡಿ. ಓಕೆ, ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್, ವರ್ಕ್ ಈಸ್ ವರ್ಷಿಪ್. ಪೇರೆಂಟ್ಸ್ ಸಹ ದಯವಿಟ್ಟು ಮಕ್ಕಳ ಕಡೆ ಗಮನ ಕೊಡಿ, ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ವರ್ಕ್.